ನನ್ನೆಲ್ಲ ಮುದ್ದು ಸ್ನೇಹಿತರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳ ಸ್ನೇಹಿತರೆ. ಇಲ್ಲಿ ಪೂಜೆಗೆಲ್ಲ ಹಿಂದಿನ ದಿನ ತಯಾರಿ ಹೇಗ್ ನಡೆದಿತ್ತು ಅಂತ ನೋಡಿ. ಇಲ್ಲಿ ಚೆಂಡು ಹೂವು, ಹಾಗೇನೆ ಮಾವಿನ ಎಲೆ ಸ್ನೇಹಿತರೆ ತೋರಣಕ್ಕೆ, ಹಾಗೇನೆ ಹಣ್ಣುಗಳು, ಅದ್ರ ಜೊತೆಗೆ ಹೊಂಬಾಳೆ ಸ್ನೇಹಿತರೆ. ಈ ಸಲ ಊರಿಗೆ ಹೋಗೋದಕ್ಕೆ ಆಗಿರ್ಲಿಲ್ಲ, ಹಾಗಾಗಿ ಹೊಂಬಾಳೆ ಸಿಗೋದಿಲ್ಲ ಅನ್ಕೊಂಡಿದ್ವಿ. ನಮ್ಮ ಮನೆಯವ್ರು ಡ್ಯೂಟಿಗೆ ಹೋಗಿದ್ದತ್ರ ತಗೊಂಡ್ ಬಂದಿದ್ರು ಸ್ನೇಹಿತರೆ. ತುಂಬಾನೇ ಖುಷಿ ಆಯ್ತು. ಇದೇ ಅಲ್ವಾ ಸ್ನೇಹಿತರೆ, ಆ ಭಗವಂತನ ಆಶೀರ್ವಾದ, ತಾಯಿಯ ಆಶೀರ್ವಾದ ಇದ್ದಾಗ ಖಂಡಿತವಾಗ್ಲೂ ನೆರವೇರುತ್ತೆ ಅಂತಾನೆ ಹೇಳ್ಬೋದು. ತುಂಬಾನೇ ಖುಷಿ ಆಯ್ತು. ಎಂದು ಯಾವತ್ತೂ ಇಷ್ಟು ವರ್ಷಗಳಲ್ಲಿ ಎಲ್ಲೋ ಒಂದೆರಡು ಸಲ ಇಟ್ಟದಾಗ ಪೂಜೆ ಮಾಡಿರ್ಬೋದು ಅಷ್ಟೇನೆ. ಆದ್ರೆ ಪ್ರತಿ ವರ್ಷ ಹೊಂಬಾಳೆ ಊರಿಂದ ಕೊಟ್ಟು ಕಳ್ಸಿರ್ತಿದ್ರಲ್ವಾ, ಹಾಗಾಗಿ ತಗೊಂಡ್ ಬರ್ತಿರ್ತಿದ್ವಿ. ನಂತರ ಇಲ್ಲಿ ನೋಡಿ ಹಣ್ಣುಗಳು, ವಿಳೆದೆಲೆ ಎಲ್ಲದನ್ನು ತಗೊಂಡ್ ಬಂದಿದ್ವಿ ಸ್ನೇಹಿತರೆ. ನೋಡಿ ಇದು ಬಂದ್ಬಿಟ್ಟು 50 ವಿಳೆದೆಲೆ, 48 ವಿಳೆದೆಲೆ ಇದೆ. 20 ರೂಪಾಯಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಮಾರ್ಕೆಟ್ ಅಲ್ಲಿ ಆಗಿದ್ರೆ ಇದ್ರಲ್ಲಿ ಅರ್ಧನೂ ಕೊಡ್ತಿರ್ಲಿಲ್ಲ ಸ್ನೇಹಿತರೆ. ಅಷ್ಟು ಚೆನ್ನಾಗಿದೆ. ಅವಾಗಿನಲ್ಲಿ ತಗೊಂಡ್ ಬಂದು ಮಾರ್ತಾ ಇದ್ರಿ ಇಲ್ಲಿ. ನಾನು ಇದನ್ನ ಬಳೆ ಹಾಕಿಸ್ಕೊಳಕ್ ಹೋಗ್ತಾ ಇದ್ನಲ್ವಾ, ಆ ಟೈಮಲ್ಲಿ ಹಾಗೇನೆ ತಗೊಂಡ್ ಬಂದಿದೆ. ನಂತರ ಹೊಸ ಬಳೆಗಳೆಲ್ಲ ನೋಡಿ ಎಷ್ಟು ಚಂದ ಕಾಣಿಸ್ತಾ ಇದೆ. ಇಲ್ಲಿ ಏನ್ ಗೊತ್ತಾ ಸ್ನೇಹಿತರೆ, ಈ ಶ್ರಾವಣ ತಿಂಗಳಲ್ಲಿ ನಾಗರ ಪಂಚಮಿಗೆ ಹೆಣ್ಮಕ್ಳಿಗೆಲ್ಲ ಬಳೆ ಇಡಿಸುವಂತದ್ದು ತುಂಬಾನೇ ಅದೊಂಥರ ಚಂದ ಇರುತ್ತೆ ಸ್ನೇಹಿತರೆ. ಹಾಗಾಗಿ ಶ್ರಾವಣ ತಿಂಗಳಲ್ಲಿ ನಾಗರ ಪಂಚಮಿ ಹಬ್ಬಕ್ಕೆ ತುಂಬಾ ಚೆನ್ನಾಗ್ ಬರುತ್ತೆ. ಮತ್ತೆ ದಸರಾ, ದೀಪಾವಳಿಗೆ ಅವಾಗ್ಲೂ ಚೆನ್ನಾಗ್ ಬರುತ್ತೆ ಸ್ನೇಹಿತರೆ. ನಾನು ಸ್ವಲ್ಪ ಬಳೆ ಎಲ್ಲ ಪೂಜೆಗೆ ಬೇಕಾಗಿತ್ತು, ಹಾಗೇನೆ ನನ್ನ ಕೈಗೂ ತುಂಬಾ ದಿನ ಆಗಿತ್ತಲ್ವಾ, ಹಾಗಾಗಿ ತಗೊಂಡು ಹಾಗೆ ಮತ್ ಪೂಜೆಗೆ ಬಂದವ್ರ ಮುತ್ತೈದರಿಗೆಲ್ಲ ಕೊಡೋದಿಕ್ಕೆ ಅಂತೇಳಿ ತಗೊಂಡು, ಹಾಗೇನೆ ಸ್ವಲ್ಪ ಅಲ್ಲೇ ಸ್ಟೋರಿಗೆ ಹೋಗಿ ರಾಖಿ ಎಲ್ಲ, ಇನ್ನೇನ್ ನೆಕ್ಸ್ಟ್ ಡೇನೆ ರಾಖಿ ಎಲ್ಲ ಇತ್ತಲ್ವಾ, ಹಾಗಾಗಿ ರಾಖಿ 2 ತಗೊಂಡಿದೀನಿ ನನ್ನ ಮಕ್ಳಿಗೆ. ನಾನೇ ಪ್ರತಿ ವರ್ಷ ಸ್ನೇಹಿತರೆ ಕಟ್ಟುವಂಥದ್ದು. ಅದ್ರ ಜೊತೆಗೆ ನಮಗೆ ಪರಿಚಯ ಇರೋರು ಬಂದು ಕಟ್ತಾರೆ. ಅದ್ರ ಜೊತೆಗೆ ಯಾರು ಬರ್ಲಿಲ್ಲ ಅಂತಂದ್ರೆ ಏನು ಮಾಡೋದಿಕ್ ಆಗಲ್ಲ. ಹಾಗಾಗಿ ನಾನು ತಗೊಂಡ್ ಬಂದ್ ಕಟ್ತೀನಿ. ತಾಯಿ ಆಶೀರ್ವಾದನೂ ಒಂದು ಶ್ರೀರಕ್ಷಣೆ ಅಲ್ವಾ, ಹಾಗಾಗಿ ಇದನ್ನು ಇರುತ್ತೆ ಸ್ನೇಹಿತರೆ. ನಂತರ ಬಂದ್ಬಿಟ್ಟು ಅದು ವಿಡಿಯೋ ನೆಕ್ಸ್ಟ್ ಶೇರ್ ಮಾಡ್ಕೊಳ್ತೀನಿ, ವಿಡಿಯೋ ಮಾಡ್ಕೊಂಡಿದೀನಿ. ನಂತರ ಬಂದ್ಬಿಟ್ಟು ಇಲ್ಲಿ ಸ್ವಲ್ಪ ನನ್ಗೆ ಐಟೆಕ್ಸ್ ಹೆಚ್ಚಿಗೆ ನಾನು ಸ್ಟಿಕ್ಕರ್ ಅದು ಇಟ್ಕೊಳಲ್ಲ, ಯಾವಾಗ್ಲೂ ಒಂದ್ಸಲ ಅಷ್ಟೇನೆ. ಆದ್ರೆ ಪ್ರತಿದಿನ ಉಪಯೋಗ್ಸಕ್ ಅದೇನೆ. ಹಾಗಾಗಿ ಅದೆಲ್ಲ ತಗೊಂಡು ಒಂದ್ಸಲ ಅದು ಚೆನ್ನಾಗ್ ಕಾಣಿಸ್ತಾ ಇತ್ತು, ಅದನ್ನ ತಗೊಂಡ್ ಬಂದೆ. ನಮ್ಮ ಯಜಮಾನ್ರು ಬೈತಾ ಇರ್ತಾರೆ, ಬಂಗಾರದ ಇಷ್ಟೆಲ್ಲ ಇಟ್ಕೊಂಡು ಅದನ್ನ ತಗೊಳ್ತೀಯ ಅಂತ ಹೇಳಿ. ಹಾಗಾಗಿ ಹೆಚ್ಚಿಗೆ ನಾನು ಆ ತರದ್ದೆಲ್ಲ ಉಪಯೋಗಿಸೋದು ಕಡಿಮೆ ಸ್ನೇಹಿತರೆ. ಆದ್ರೂ ಅದೇನೋ ಇಷ್ಟ ಆಯ್ತು ತಗೊಂಡ್ ಬಂದೆ. ನಂತರ ಇಲ್ಲಿ ಪೂಜೆಗೆ ತಯಾರಿ ಮಾಡ್ಕೊಳ್ತಾ ಇರುವಂತದ್ದು ನೋಡಿ, ರಂಗೋಲಿ ಹಾಕೊಳ್ತಾ ಇದ್ದೀನಿ. ಅಷ್ಟದಲ್ಲ ಪದ್ಮ ತುಂಬಾನೇ ಚೆನ್ನಾಗಿ ಬಂದಿತ್ತು ಸ್ನೇಹಿತರೆ. ರಂಗೋಲಿ ಅಂತೂ ನನಗೆ ತುಂಬಾನೇ ಖುಷಿ ಆಗ್ತಾ ಇತ್ತು ಸ್ನೇಹಿತರೆ. ಇತ್ತೀಚೆಗೆ ನಾನು ರಂಗೋಲಿ ವಿಡಿಯೋನು ಎಲ್ಲ ತೋರ್ಸೋದಿಲ್ಲ ಸ್ನೇಹಿತರೆ. ಇರ್ಲಿ ಸ್ನೇಹಿತರೆ, ಪರವಾಗಿಲ್ಲ. ನಂತರ ಇಲ್ಲಿ ರಂಗೋಲಿ ಆಗ್ತಾ ಇದ್ನಲ್ವಾ, ತುಂಬಾನೇ ಖುಷಿ ಆಗ್ತಾ ಇತ್ತು ಮನ್ಸಿಗೆ, ಏನೋ ಒಂಥರ ಖುಷಿ. ನಂತರ ಅದ್ರ ಮಧ್ಯದಲ್ಲಿ ಶ್ರೀಂ ಅಂತ ಬರ್ಕೊಂಡು ಲಕ್ಷ್ಮೀ ಬೀಜಾಕ್ಷರಿ ಮಂತ್ರ ಇರುತ್ತಲ್ವಾ, ಅಮ್ಮನವರ ಬೀಜಾಕ್ಷರಿ ಮಂತ್ರ, ಅದನ್ನ ಶ್ರೀಂ ಅಂತ ಹಾಕೊಳ್ಬೇಕು. ಹಾಕೊಂಡು ನಂತರದಲ್ಲಿ ನಾವು ಅದಕ್ಕೆ ಅರಿಶಿನ, ಕುಂಕುಮ, ಅಕ್ಷತೆ ಎಲ್ಲ ಹಾಕೊಂಡು ಅದ್ರ ಮೇಲ್ಗಡೆ ಒಂದು ಬಿಳೆ ಬಟ್ಟೆನ, ಇಲ್ಲ ಕಲರ್ದು ಯಾವ್ದು ಬೇಕಂದ್ರೂ ಹಾಕೊಳ್ಬೋದು, ಆದ್ರೆ ಬಿಳೆ ಶ್ರೇಷ್ಠ. ಹಾಗೇನೆ ಹಳದಿ ಬಟ್ಟೆಯನ್ನ ಹಾಕೊಳ್ಬೋದು ಸ್ನೇಹಿತರೆ. ಇಲ್ಲಿ ಬಂದ್ಬಿಟ್ಟು ನಾನು ಇದಕ್ಕೆ ದೇವ್ರ ಪೂಜೆಗೆ ಅಂತಾನೆ ಬೇರೆ ಸಪ್ರೇಟ್ ಬಟ್ಟೆಗಳನ್ನೆಲ್ಲ ಎತ್ತಿಟ್ಬಿಡ್ತೀನಿ ಸ್ನೇಹಿತರೆ. ಹಾಗಾಗಿ ಈ ಬಟ್ಟೆ ಬಿಳಿ ಲುಂಗಿ ಹೊಸದು, ಅದನ್ನೇ ಪ್ರತಿ ವರ್ಷನೂ ಹಾಕೊಂಡ್ ಬರುವಂಥದ್ದು. ಹಾಗಾಗಿ ಅದನ್ನ ಹಾಕ್ಬಿಟ್ಟು ನಂತರ ಅದ್ರ ಮೇಲ್ಗಡೆ ತಟ್ಟೆಯಲ್ಲಿ ಅಕ್ಕಿ ಇಟ್ಬಿಟ್ಟು, ಒಂದು ಸ್ವಲ್ಪ ಅಕ್ಕಿ ನಮ್ಮ ಕೈಯಲ್ಲಿ ಒಂದು 5 ಮುಷ್ಟಿ ಈ ರೀತಿಯಾಗಿ ಹಾಕೊಂಡು, ಅದಕ್ಕೆ ಅದ್ರ ಮೇಲ್ಗಡೆನು ಸ್ವಸ್ತಿಕ್, ಓಮು, ಶ್ರೀ ಈ ತರ ಎಲ್ಲ ಬರ್ದು, ಮತ್ತೆ ಅದ್ರ ಮೇಲ್ಗಡೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು ನಮಸ್ಕಾರ ಮಾಡ್ಕೊಂಡು, ಗಣಪತಿಯನ್ನ ನೆನೆಸ್ಕೊಂಡು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಕಳಸ ಎಲ್ಲ ಪ್ರತಿಷ್ಠಾಪನೆ ಮಾಡ್ಕೊಳ್ಳುವಂಥದ್ದು. ನಾನು ಎಲ್ಲದನ್ನು ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಒಂದ್ ಸ್ವಲ್ಪ ಈ ಸಲ ಬೇಜಾರಂತಾನೆ ಹೇಳ್ಬೋದು. ದೇವ್ರ ಮೇಲೆ ಅಂತೂ ಬೇಜಾರಲ್ಲ, ಮನುಷ್ಯರ ಮೇಲೆ ಸ್ನೇಹಿತರೆ. ಹಾಗಾಗಿ ಸ್ವಲ್ಪ ವಿಡಿಯೋನು ಶೇರ್ ಮಾಡ್ಕೊಳ್ಬಾರ್ದು ಅನ್ನೋದಿತ್ತು. ಏನು ಬೇಡ, ವಿಡಿಯೋ ಮಾಡ್ಕೊಳ್ಳೋದೇ ಬೇಡ ಅನ್ನೋ ಮನಸ್ಥಿತಿಯಲ್ಲಿ ಇದ್ದೆ. ಆದ್ರೂ ಸ್ವಲ್ಪ ಇದು ಒಂದು ಯಾವಾಗ್ಲೂ ಮೆಮೊರಿ ಇರುತ್ತಲ್ವಾ, ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿರುವಂಥದ್ದು. ಹಾಗೇನೆ ಇನ್ನೊಂದೇನಂದ್ರೆ ನೋಡಿ, ರಂಗೋಲಿ ಎಲ್ಲ ಏನ್ ಹಾಕಿಲ್ಲ, ಅಲ್ಲಿ ಇಷ್ಟೇ ಡೆಕೋರೇಷನ್ ಮಾಡ್ಕೊಂಡಿರುವಂಥದ್ದು. ನಂತರ ನನ್ನ ಮಗ ಏನಂದ್ರೆ ದೊಡ್ಡವನ್ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ತಾ ಇದ್ದಾನೆ. ಹೇಳ್ತಾ ಇದ್ದ, ಅಮ್ಮ ಪಪ್ಪ ಡ್ಯೂಟಿಗೆ ಹೋಗೋ ಅಷ್ಟರಲ್ಲಿ ಸಣ್ಣವನಿಗೆ ಸ್ಕೂಲ್ ಬೇರೆ ಇತ್ತು, ರಜಾ ಕೊಟ್ಟಿರ್ಲಿಲ್ಲ. ಹಾಗಾಗಿ ಅವ್ರು ಎಲ್ಲ ಹೋಗಿದ್ಮೇಲೆ ಪೂಜೆ ಮಾಡಿದ್ರೆ ಚೆನ್ನಾಗಿರಲ್ಲ, ಅವ್ರು ಹೋಗೋದ್ಕಿಂತ ಮುಂಚೆ ಪೂಜೆ ಮಾಡ್ಬೇಕಮ್ಮ, ನೀನ್ ಅದೇನ್ ಮಾಡ್ತೀಯ ಗೊತ್ತಿಲ್ಲ, ಬೇಗ ಪೂಜೆ ಮಾಡ್ಬೇಕು ಅಂತ ಹೇಳಿ ಅವನದೊಂದು ಇದು. ಹಾಗಾಗಿ ಅವರು ಎಲ್ಲಾನು ತುಂಬಾನೇ ಹೆಲ್ಪ್ ಮಾಡ್ಕೊಟ್ರು ಸ್ನೇಹಿತರೆ. ಎಲ್ಲ ಅಪ್ಪ ಮಗ ಎಲ್ಲರೂ ಸೇರ್ಕೊಂಡು, ಮಕ್ಳುಗಳು ಇಬ್ರು ಅಷ್ಟೇನೆ
ಅವ್ರ ಕೈಲಾಗಿದ್ದವ್ರು ಎಲ್ಲ ಮಾಡ್ಕೊಡ್ತಾರೆ. ನಂತರ ಇದು ಸಂಜೆ ಸ್ನೇಹಿತರೆ. ಬೆಳಗ್ಗೆ ನಾನು ಇದು ರಂಗೋಲಿ ಎಲ್ಲ ಹಾಕೊಳ್ಳೋದಕ್ಕೆ ಆಗಿರ್ಲಿಲ್ವಲ್ವಾ, ಹಾಗೇನೆ ಪೂಜೆ ಮಾಡ್ಕೊಂಡಿದ್ದೆ. ಸಂಜೆ ಬಂದ್ಬಿಟ್ಟು ಇಷ್ಟೆಲ್ಲ ನಿಧಾನಕ್ಕೆ ಕುತ್ಕೊಂಡು ರಂಗೋಲಿ ಹಾಕಿದೀನಿ. ಎಷ್ಟು ಚಂದ ಬಂದಿತ್ತು ಅಂದ್ರೆ ಸ್ನೇಹಿತರೆ, ನಿಜವಾಗ್ಲೂ ನನಗೆ ತುಂಬಾನೇ ಖುಷಿ ಆಯ್ತು ಸ್ನೇಹಿತರೆ. ಈ ರಂಗೋಲಿ ಪ್ರತಿ ವರ್ಷನೂ ನಾನು ಹಾಕ್ತಾ ಇರ್ತೀನಿ ಸ್ನೇಹಿತರೆ. ಈ ರಂಗೋಲಿ ಬಂದ್ಬಿಟ್ಟು ತುಂಬಾನೇ ಮನ್ಸಿಗೆ ಖುಷಿ ಕೊಡ್ತಂತಾನೆ ಹೇಳ್ಬೋದು. ಹಾಗೆಲ್ಲ ಲೈಟಿಂಗ್ಸ್ ಎಲ್ಲ ಮಕ್ಳದ್ದು ಒಂದು ಆಸೆ ಇರುತ್ತಲ್ವಾ ಸ್ನೇಹಿತರೆ, ಹೀಗಿರ್ಬೇಕು ಹಾಗೆ ಇದನ್ ಮಾಡ್ಬೇಕು ಅಂತ ಹೇಳಿ. ಹಾಗಾಗಿ ನಾನು ಹಿಂದೆ ಬ್ಯಾಕ್ ಗ್ರೌಂಡಿಗೆ ಬಂದ್ಬಿಟ್ಟು ಸೀರೆ ಬೇರೆದ್ ಕೊಡ್ತೀನಿ ಅಂದ್ರೆ ಇದೇ ಇರ್ಲಿ ಅಂತೇಳಿ ಮತ್ತೆ ಇದನ್ನೇ ಹಾಕೋದು. ಅವರು ನನ್ನ ಇಷ್ಟ ಅಂತಾನೆ ಇಲ್ಲ, ಎಲ್ರದ್ದು ಇಷ್ಟನೂ ಸೇರಿಸಿ ಮಾಡುವಂಥದ್ದು ಸ್ನೇಹಿತರೆ. ಹಾಗಾಗಿ ತುಂಬಾನೇ ಒಂಥರ ಚಂದ ಇತ್ತು. ಇನ್ನ ದೀಪಗಳು ಎಲ್ಲ ಇಟ್ಟಿರುವಂತದ್ದು ನೆಕ್ಸ್ಟ್ ಬರುತ್ತೆ ನೋಡಿ. ಇದು ಒಂದು ಫಸ್ಟ್ಗೆನೆ ತೆಕೊಂಡಿರುವಂತ ವಿಡಿಯೋ ಸ್ನೇಹಿತರೆ. ಆದ್ರೂ ತುಂಬಾ ಚಂದ ಅನ್ನಿಸ್ತು ಸ್ನೇಹಿತರೆ. ಎಲ್ಲೋ ಒಂದ್ ಕಡೆ ಒಂದು ಮನ್ಸಲ್ಲಿ ಒಂಥರ ಇದು ಇತ್ತು ಸ್ನೇಹಿತರೆ. ಇದ್ರೂನು ವಿಡಿಯೋ ಮಾಡ್ಕೊಂಡೆ, ಸ್ವಲ್ಪ ಮಾಡ್ಕೊಂಡೆ. ಪೂಜೆನೂ ಚೆನ್ನಾಗಾಯ್ತು ಸ್ನೇಹಿತರೆ. ತುಂಬಾನೇ ಖುಷಿ ಆಯ್ತು. ಅದ್ರ ಜೊತೆಗೆ ಹೋಳಿಗೆ ಊಟ, ಈ ಸಲ ಹೋಳಿಗೆ ಮಾಡ್ಲಿಲ್ಲ, ಕರ್ಗೆಡುಬು ಮಾಡಿದೆ. ಮಗ ಬಂದ್ಬಿಟ್ಟು ಕರ್ಗೆಡುಬು ಮಾಡಮ್ಮ ಅಂತ. ಹಾಗಾಗಿ ಅವ್ರಿಗೆ ಏನ್ ಇಷ್ಟ ಬರುತ್ತಲ್ವಾ ಅದನ್ನೇ ಮಾಡುವಂಥದ್ದು. ನಂತರ ಇಲ್ಲಿ ಇವರು ನಮಗೆ ಪರಿಚಯ ಇರುವಂತವ್ರು ಸ್ನೇಹಿತರೆ. ಹೇಳ್ ಬಂದಿದೆ ನೆಕ್ಸ್ಟ್ ಹಿಂದಿನ ದಿನಾನೇ ಬರ್ರಿ, ನಾನು ಏನ್ ಬಳೆ ಎಲ್ಲ ತಗೊಂಡ್ ಬರಕ್ ಹೋಗಿದ್ನಲ್ಲ ಅವತ್ತಿನ ದಿನಾನೇ ಪೂಜೆಗೆ ಬರ್ರಿ ಅಂತೇಳಿ. ಹಾಗಾಗಿ ಬಂದಿದ್ರು. ನಂತರ ಅವರಿಗೆಲ್ಲ ಅರಿಶಿನ ಕುಂಕುಮ ಕೊಟ್ಟು ಉಡಿ ತುಂಬಿ ಆರತಿ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ಇವ್ರಿಗೆ ಆರತಿ ಮಾಡೋದಕ್ಕೆ ಮುಂಚೆ ದೇವ್ರಿಗೂ ಆರತಿ ಮಾಡಿ ಹಾಗೇನೆ ಇವರಿಗೂ ಮಾಡ್ತಾ ಇದ್ದೀನಿ. ಹಾಗೇನೆ ಹೆಣ್ಮಕ್ಳು ಸೇರಿದ ಮಾತಾಡ್ತಾ ಇರ್ತಾರಲ್ವಾ, ಇದು ಹೀಗ್ ಮಾಡಿದೀರಾ ಹಾಗೆ ಹೀಗೆ. ಅವ್ರು ಯಾವಾಗ್ಲೂ ಹೇಳುವಂಥದ್ದು ಒಂದೇ ಮಾತು, ಚೆನ್ನಾಗ್ ಮಾಡ್ತೀರಾ ನೀವು, ನಿಮ್ಮಷ್ಟು ನಮ್ ಕೈಲಿ ಆಗಲ್ಲ ಅಂತಾನೆ. ಅವ್ರುನು ಚೆನ್ನಾಗ್ ಮಾಡ್ತಾರೆ. ಇಲ್ಲಿ ಏನಂದ್ರೆ 4 ಶುಕ್ರವಾರ 5 ಶುಕ್ರವಾರ ಏನ್ ಬರುತ್ತಲ್ಲ ಅವಾಗ್ಲೇ ಮಾಡುವಂಥದ್ದು. ನಮ್ಮಂಗೆ ನಮ್ ಕಡೆ ಹೆಂಗೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದನ್ನ ಮಾಡಲ್ಲ ಸ್ನೇಹಿತರೆ. ಅವ್ರುನು ನಮ್ಮ ಮನೆಗ್ ಬರ್ರಿ ಅಂತ ಹೇಳ್ತಾ ಇದ್ರು. ಖಂಡಿತ ಬರ್ತೀನಿ ಅಂತ ಹೇಳಿ ಮಾತಾಡ್ದ. ಹಾಗೇನೆ ಅವರು ಹೊರಟ್ರು. ಮಳೆ ಬೇರೆ ಬರೋ ಹಾಗಿತ್ತಲ್ಲ ಸ್ನೇಹಿತರೆ, ಫುಲ್ ಮಳೆ ಅಂದ್ರೆ ಮಳೆ ಇತ್ತು. ನಂತರ ಇಲ್ಲಿ ನನ್ ಮಗ ನಾನು ಇಲ್ಲಿ ಕುತ್ಕೊಂಡು ಕುಂಕುಮಾರ್ಚನೆ ಮಾಡ್ತಾ ಇದೀವಿ ಸ್ನೇಹಿತರೆ. ಇಲ್ಲಿ ಮತ್ತೆ ಆರತಿ ಮಾಡಿದ್ದು ನನ್ ಮಗ ಹಾಡ್ ತುಂಬಾ ಚೆನ್ನಾಗಿ ಹೇಳ್ದ ಸ್ನೇಹಿತರೆ. ಅದೆಲ್ಲ ವಿಡಿಯೋ ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಪುಟ್ಟ ಬಾಯಲ್ಲಿ ಮುದ್ದಾದ ಧ್ವನಿ ಸ್ನೇಹಿತರೆ. ಎಷ್ಟು ಚೆನ್ನಾಗಿ ಹೇಳ್ದ ಅಂದ್ರೆ ತುಂಬಾನೇ ಖುಷಿ ಆಗ್ತಾ ಇತ್ತು. ಯಾವ್ದು ಅಂದ್ರೆ ಇದೆಲ್ಲ ಏನಂದ್ರೆ ಕತೆ ಎಲ್ಲ ಬರುತ್ತಲ್ವಾ ಅದು ಹೇಳಿ, ಆಮೇಲೆ ಕುಂಕುಮಾರ್ಚನೆ ಮಾಡಿ, ಮತ್ತೆ ಇದು ಮಹಾಲಕ್ಷ್ಮಿ ಅಷ್ಟಕ ಸ್ತೋತ್ರ ಬರುತ್ತಲ್ವಾ ಅದು, ಅನಂತರದಲ್ಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ ಅದು. ಅವನಿಗೆಲ್ಲ ಇದು ಸ್ಕೂಲಲ್ಲಿ ಏನಂದ್ರೆ ಮ್ಯೂಸಿಕ್ ಅಲ್ಲಿ ಎಲ್ಲ ಹೇಳ್ಕೊಟ್ಟಿರ್ತಾರೆ, ಸಾಂಗ್ಗಳೆಲ್ಲ ಇದು ಮಾಡಿರ್ತಾರೆ ಸ್ನೇಹಿತರೆ. ಹಾಗಾಗಿ ತುಂಬಾನೇ ಚೆನ್ನಾಗಿ ಹೇಳ್ತಾನೆ. ಹಾಗೇನೆ ನನಗೆ ಖಂಡಿತವಾಗ್ಲೂ ಬೇಜಾರಿದೆ. ಒಂದು ಅವನಿಗೆ ಇದಕ್ಕೆ ಸೇರ್ಸಿದ್ರಂದ್ರೆ ಸಂಗೀತ ಪಾಠಕ್ಕೆ, ಏನಾದ್ರೆ ಸಂಗೀತ ಶಾಲೆ ಕಲ್ಸಿದ್ರೆ ತುಂಬಾನೇ ಚೆನ್ನಾಗಿ ಕಲಿತಿದ್ದ. ಅದು ಒಂದು ಖಂಡಿತವಾಗ್ಲೂ ಒಂದ್ಸಲ ಈಗ ನೋಡಿದಾಗ ಬೇಜಾರಾಗುತ್ತೆ ಸ್ನೇಹಿತರೆ. ನೋಡೋಣ ಸ್ನೇಹಿತರೆ, ಎಲ್ಲ ಯಾವ್ಯಾವ ಕಾಲಕ್ಕೆ ಏನೇನ್ ಆಗ್ಬೇಕಾ ಅದು ಹಾಗೆ ಆಗುತ್ತೆ. ಒಟ್ಟಾರೆ ಏನಂದ್ರೆ ನನ್ನ ಅಂದ್ರೆ ಈ ವರ್ಷದ ವರಮಹಾಲಕ್ಷ್ಮಿ ಹಬ್ಬದ ವಿಡಿಯೋ ಬಂದ್ಬಿಟ್ಟು ಇಷ್ಟೇನೆ ಸ್ನೇಹಿತರೆ. ನೆಕ್ಸ್ಟ್ ಇನ್ನೆಲ್ಲ ಉಳ್ದಿರುವಂತದ್ದು ತೋರಿಸ್ತೀನಿ. ನೆಕ್ಸ್ಟ್ ಬಂದ್ಬಿಟ್ಟು ಹೇಳದ್ನಲ್ವಾ, ನನ್ಗೆಲ್ಲೋ ಒಂದ್ ಕಡೆ ಮನ್ಸಲ್ಲಿ ತುಂಬಾನೇ ನೋವಿತ್ತು ಅಂತ ಹೇಳಿ. ಖಂಡಿತವಾಗ್ಲೂ ಅದು ಯಾಕೆ ಏನಕ್ಕೆ ಅಂತ ಹೇಳಿ ಮುಂದಿನ ದಿನಗಳಲ್ಲಿ ಹೇಳ್ಕೊಳ್ತೀನಿ. ಹಾಗಾಗಿ ಹೆಚ್ಚಿಗೆ ವಿಡಿಯೋ ಏನು ಮಾಡ್ಕೊಳ್ಳಿಲ್ಲ ಸ್ನೇಹಿತರೆ. ಇಷ್ಟೇನೆ ವಿಡಿಯೋ ಮಾಡ್ಕೊಂಡಿರುವಂಥದ್ದು. ಯಜಮಾನ್ರು ಬೆಳಗ್ಗೆ ಅವರೇ ಫಸ್ಟ್ ಪೂಜೆ ಮಾಡಿದ್ದು. ಮನೆಯಲ್ಲಿ ದೊಡ್ಡವ್ರು ಹಿರಿಯವ್ರು ಪೂಜೆ ಮಾಡಿದ್ರೆ ಎಲ್ರಿಗೂ ಆಶೀರ್ವಾದ ಇರುತ್ತೆ. ಹಾಗಾಗಿ ನಮ್ಮ ಯಜಮಾನ್ರು ಫಸ್ಟ್ ಅವ್ರ ಕಡೆಯಿಂದಾನೇ ಪೂಜೆ ಮಾಡಿಸಿ ನಂತರ ನಾವೆಲ್ಲ ಪೂಜೆ ಮಾಡಿದ್ದು. ಒಂಥರ ತುಂಬಾ ಮನಸ್ಸಿಗೆ ನೆಮ್ಮದಿ ಖುಷಿ ಖಂಡಿತವಾಗ್ಲೂ ಅನ್ನಿಸ್ತು ಸ್ನೇಹಿತರೆ. ಮನೆ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಎಷ್ಟು ಮುಖ್ಯ ಅಂದ್ರೆ ತುಂಬಾನೇ ಮುಖ್ಯ. ಅದ್ರಲ್ಲೂ ನಮ್ ಸ್ವಂತ ಮನೆ ಅನ್ನುವಂಥದ್ದು ತುಂಬಾನೇ ಮುಖ್ಯ ಸ್ನೇಹಿತರೆ. ಇದ್ರಿಂದಲೇ ನನಗೆ ತುಂಬಾನೇ ಬೇಜಾರಾಗಿರುವಂತದ್ದು ಸ್ನೇಹಿತರೆ. ನೋಡೋಣ ತಾಯಿ ಆಶೀರ್ವಾದದಿಂದ ಖಂಡಿತವಾಗ್ಲೂ ನಮ್ಮ ಸ್ವಂತ ಮನೆ ಭಾಗ್ಯ ಖಂಡಿತವಾಗ್ಲೂ ಬಂದೇ ಬರುತ್ತೆ ಅನ್ನುವ ನಂಬಿಕೆ ಇದೆ. ಈ ಬೇಜಾರಿಗೆಲ್ಲ ಖಂಡಿತವಾಗ್ಲೂ ಮುಂದೆ ಒಳ್ಳೇದಾಗೇ ಆಗುತ್ತೆ ಅನ್ನೋ ನಂಬಿಕೆ ಸ್ನೇಹಿತರೆ.